ಇಂಜೆಕ್ಷನ್ ಕೊಟ್ಟು ದೊಡ್ಡಪ್ಪ ಮತ್ತು ದೊಡ್ಡಮ್ಮನನ್ನೇ ವೈದ್ಯ ಕೊಂದಿದ್ದಾನೆ. ಶಿವಮೊಗ್ಗದಲ್ಲಿ ರಾಜ್ಯವೇ ಬೆಚ್ಚಿ ಬೀಳುವಂತಹ ಘಟನೆ ನಡೆದಿದೆ. ಸ್ವಂತ ದೊಡ್ಡಪ್ಪ ದೊಡ್ಡಮ್ಮನನ್ನೇ ಇಂಜೆಕ್ಷನ್ ಕೊಟ್ಟು ವೈದ್ಯ ಕೊಲೆ ಮಾಡಿರುವುದು. ಸಾಲ ತೀರಿಸಲು ಜೋಡಿ ಕೊಲೆಯನ್ನ ಮಾಡಿದ ವೈದ್ಯ ಅರೆಸ್ಟ್ ಕೂಡ ಆಗಿದ್ದಾನೆ. ಭದ್ರಾವತಿ ಓಲ್ಡ್ ಟೌನ್ ಠಾಣೆ ಪೊಲೀಸರಿಂದ ಆರೋಪಿಯ ಬಂಧನ ಆಗಿದೆ. ಭದ್ರಾವತಿ ನಗರದ ಚಂದ್ರಪ್ಪ ಜಯಮ್ಮನ ಕೊಲೆಯಾಗಿತ್ತು. ಅವರಿಗೆ ಇಂಜೆಕ್ಷನ್ ನೀಡಿ ಕೊಲೆ ಮಾಡಿದ್ದ ಡಾಕ್ಟರ್ ಮಲ್ಲೇಶ್. ನಿನ್ನೆಯಷ್ಟೇ ಈ ಕೊಲೆ ಪ್ರಕರಣ ಬಯಲಿಗೆ ಬಂದಿತ್ತು. ಯಾರು ಕೊಲೆ ಮಾಡಿದ್ರು, ವೃದ್ಧ ದಂಪತಿ ಕೊಲೆಗೆ ಏನು ಕಾರಣ, ಇದೆಲ್ಲವೂ ಕೂಡ ನಿಗೂಢವಾಗಿತ್ತು. ಈ ವೃದ್ಧ ದಂಪತಿಗೆ ಸಂಬಂಧಪಟ್ಟಂತೆ ಯಾರಾದರೂ ಗೊತ್ತಿರುವವರೇ ಹತ್ಯೆ ಮಾಡಿದ್ದಾರಾ ಅನ್ನೋದ್ರ ಬಗ್ಗೆ ಅನುಮಾನಗಳಿತ್ತು. ಇದೀಗ ಅದಕ್ಕೆ ಸ್ಪಷ್ಟನೆ ಸಿಕ್ಕಿದೆ. ಇವರ ಕೊಲೆಗೆ ಕಾರಣಕರ್ತ ಯಾರು ಅನ್ನೋದು ಗೊತ್ತಾಗಿದೆ. ಮಗ ಯಾವ ಕಾರಣಕ್ಕೋಸ್ಕರ ಕೊಲೆ ಮಾಡ್ದ ಅನ್ನೋದು ಕೂಡ ರಿವೀಲ್ ಆಗಿದೆ. ಆಸ್ತಿಗೋಸ್ಕರ, ದುಡ್ಡಿಗೋಸ್ಕರ, ತಾನು ಮಾಡಿಕೊಂಡಿದ್ದ ಸಾಲ ತೀರ್ಸೋದಕ್ಕೋಸ್ಕರ ದೊಡ್ಡಪ್ಪ ದೊಡ್ಡಮ್ಮನನ್ನೇ ಇಂಜೆಕ್ಷನ್ ಕೊಟ್ಟು ಸಾಯಿಸಿದ್ದಾನೆ ಪಾಪಿ. ನಮ್ಮ ಪ್ರತಿನಿಧಿ ಬಸವರಾಜ್ ಈ ಕುರಿತು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಇಡೀ ಭದ್ರಾವತಿ ನಗರವೇ ಬೆಚ್ಚಿ ಬಿದ್ದಿದೆ ಅಂತ ಒಂದು ಘಟನೆಯಲ್ಲಿ ನಡೆದಿದೆ. ಭದ್ರಾವತಿ ನಗರದಲ್ಲಿರುವಂಥ ಬುತ್ತನಗುಡಿ 5ನೇ ಕ್ರಾಸ್ ಇದು, ಇಲ್ಲಿದ್ದೇವೆ ನಾವು. ಇಲ್ಲಿ ನಿನ್ನೆ ವೃದ್ಧ ದಂಪತಿಗಳದ್ದು ಏನು ಸಾವಾಗಿತ್ತು. ಆ ಸಾವಿನ ನಂತರ ಸಾಕಷ್ಟು ಅನುಮಾನ ಆಗಿತ್ತು. ನಿನ್ನೆ ಕೂಡ TV9 ಬಂದಿತ್ತು. TV9 ಕೂಡ ಒಂದು ವರದಿ ಮಾಡಿತ್ತು. ಅಂದರೆ ಇಬ್ಬರು ದಂಪತಿಗಳು ಪ್ರತ್ಯೇಕ ಕೊಠಡಿಯಲ್ಲಿ ಮೃತಪಟ್ಟಿದ್ರು. ಮೃತಪಟ್ಟ ನಂತರ ಸಾಕಷ್ಟು ಅನುಮಾನ ಆಗಿತ್ತು. ಅಂದರೆ ಮನೆಯಲ್ಲಿರುವಂಥ ಏನು ಚಿನ್ನಾಭರಣ ಇದೆ, ಆ ಚಿನ್ನಾಭರಣಗಳನ್ನು ದರೋಡೆ ಮಾಡಿ ಏನು ವೃದ್ಧ ದಂಪತಿಗಳನ್ನ ಕೊಲೆ ಮಾಡಿದ್ರು ಅಂತೇಳಿ TV9 ಕೂಡ ವರದಿ ಮಾಡಿತ್ತು. ಅದರ ನಂತರ ಈಗ ನಿನ್ನೆ ಓಲ್ಡ್ ಟೌನ್ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು, ಪರಿಶೀಲನೆ ಎಲ್ಲ ಮಾಡಿದ್ರು. ಎಲ್ಲಿಯೂ ಕೂಡ ಒಂದೇ ಒಂದು ಸಣ್ಣ ಕ್ಲೂ ಇರಲಿಲ್ಲ ಏನಾಗಿದೆ ಅಂತೇಳಿ. ಯಾಕಂದರೆ ದರೋಡೆ ಮಾಡಿದರೆ ಎಲ್ಲೂ ಕೂಡ ಮಾರಕಾಸ್ತ್ರ ಬಳಕೆ ಆಗಿಲ್ಲ, ಎಲ್ಲ ರಕ್ತ ಬಂದಿದ್ದಿಲ್ಲ, ಇರು ಬಂದಿಲ್ಲ. ಹಾಗಾಗಿ ಎರಡು ಏನು ಕೊಠಡಿ ಇತ್ತು, ನಾವು ಮನೆ ಒಳಗಡೆ ಇದ್ದೇವೆ, ಎರಡು ಕೊಠಡಿ ಇತ್ತು. ಆ ಎರಡು ಕೊಠಡಿಯಲ್ಲಿ ಕೂಡ ವೃದ್ಧ ದಂಪತಿ ಪ್ರತ್ಯೇಕವಾಗಿ ಮೃತಪಟ್ಟಿದ್ರು. ಹಾಗಾಗಿ ಸಾಕಷ್ಟು ಅನುಮಾನ ಇಲ್ಲಿ ಕಾಡ್ತಾ ಇತ್ತು. ಅಂದರೆ ಒಳಗಡೆ ಬರ್ತಾರೆ, ಬಂದು ಏನು ಮೈ ಮೇಲಿರುವಂಥ ಚಿನ್ನಾಭರಣ, ಏನು ವೃದ್ಧ ದಂಪತಿ ಇದ್ದಾರೆ, ಆ ದಂಪತಿಗಳ ಮೇಲಿರುವಂಥ ಚಿನ್ನಾಭರಣ ಇದೆ, ಆ ಚಿನ್ನಾಭರಣ ದೋಚ್ಕೊಂಡಿದ್ರು. ಅದರ ನಂತರ ಬೀರಿದೆ, ಆ ಬೀರನ್ನು ಕೂಡ ಓಪನ್ ಮಾಡಿದ್ರು. ಓಪನ್ ಮಾಡಿ ಒಳಗಿರುವಂಥ ಏನು ಚಿನ್ನಾಭರಣ ಇತ್ತು ಅದನ್ನು ತೆಗೆದುಕೊಂಡು ಹೋಗಿದ್ರು. ಎಲ್ಲಿಯೂ ಕೂಡ ಒಳಗಡೆ ಹೋದಾಗ ನೋಡಿದಾಗ, ಒಳಗಡೆ ಬಂದು ಪರಿಶೀಲನೆ ಮಾಡಿದಾಗ ಎಲ್ಲೂ ಕೂಡ ಒಂದು ಸಣ್ಣ ಸುಳಿವು ಕೂಡ ಏನು ಹಂತಕರು ಬಿಟ್ಟುಕೊಟ್ಟಿದ್ದಿಲ್ಲ. ಹಾಗಾಗಿ ಓಲ್ಡ್ ಟೌನ್ ಪೊಲೀಸರು ಕೂಡ ಸಾಕಷ್ಟು ಅಚ್ಚರಿ ಆಗಿತ್ತು. ಶಿವಮೊಗ್ಗ ಪೊಲೀಸರು ಕೂಡ ಇದು ದೊಡ್ಡೊಂದು ಸವಾಲಾಗಿತ್ತು. ಏನೇನಾಯಿತು ನಿನ್ನೆ ಬೆಳವಣಿಗೆ ಹೇಗಾಯಿತು? ಕೂಗ್ತೀನಿ ಆಂಟಿ ಆಂಟಿ ಅಂತ, ಅವರು ಎದ್ದೇಳಲ್ಲ. ಯಾಕೆ ಅಂತ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಫಸ್ಟಲ್ಲೇ ಲೆಫ್ಟ್ ಸೈಡಲ್ಲೇ ಅವ್ರದ್ದು ರೂಮ್ ಇರುತ್ತೆ. ಅಲ್ಲಿ ಅಂಕಲ್ ಮಲಗಿರ್ತಾರೆ. ನೋಡ್ತೀವಿ ಬಾಯಲ್ಲಿ ನೊರೆ ಬರ್ತಾ ಇರತ್ತೆ. ನನಗೆ ಅವಾಗ ಶಾಕ್ ಆಗಿರುತ್ತೆ. ಏನೋ ಆಗಿದೆ ಅಂತ ನಾನು ಸೀದಾ ಸಡನ್ನಾಗಿ ಹೊರಗಡೆ ಬರ್ತೀನಿ. ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲ ಮನೆಯವರೆಲ್ಲ ಹೊರಗಡೆ ಬಂದಾಗ ನಾನು ಈ ಥರ ವಿಚಾರ ತಿಳಿಸ್ತೀನಿ, ಈ ಥರ ಆಗಿದೆ ಅಂತ. ಆಮೇಲೆ ಪೊಲೀಸು, ಆಂಬುಲೆನ್ಸು ಎಲ್ಲ ಬರ್ತವೆ. ಪೊಲೀಸರು ಕೂಡ ತನಿಖೆ ಮಾಡ್ತಿದ್ದಾರೆ. ಆರೋಪಿನ ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ. ಆರೋಪಿಗೆ ಶಿಕ್ಷೆ ಆಗಬೇಕಂತ ನಾವು ಕೋರ್ಕೊಳ್ತಿದ್ದೀವಿ. ಇದು ಘಟನೆ ನಮ್ಮ ಬುತ್ತನಗುಡಿ ಒಳಗೆ ಆಗಿರೋದು ಇದು ಪ್ರಶ್ನೆ. ಇದು 60, 70, 80 ವರ್ಷ ಇತಿಹಾಸದೊಳಗಿದೆ ಆ ಥರ ಘಟನೆ ಇಲ್ಲ. 5 ಸಣ್ಣ ಪುಟ್ಟ ಆಗಿರ್ಬೋದು, ಅಂದರೆ ಇಂಥ ಮರ್ಡರ್ ಆಗಿರೋದು ಒಂದು 70 ವರ್ಷ ನಂತರ ಆಗಿರುತ್ತೆ. ಆರಾಮಾಗಿದ್ರು, ಆರೋಗ್ಯವಾಗಿದ್ರು. ಆದರೆ ಈ ಏಕಾಏಕಿ ಈ ರೀತಿ ಘಟನೆ ಆಗುತ್ತೆ ಅಂತೇಳಿ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಎರಡು ಒಬ್ರಿಗೊಬ್ರು ಬಿಟ್ಟು ಇರ್ತಿದ್ದಿಲ್ಲ. ಏನಾರಾಗಲಿ, ಏನಾರು ಫಂಕ್ಷನಲ್ಲಿ ಏನಾರು ಸಣ್ಣ ಪುಟ್ಟ ನಮ್ಮ ಏರಿಯಾದೊಳಗೆ ಏನಾರ ಕೆಲಸಗಳು ಇದ್ದಿದ್ರೆ ಕರೆದ್ರೆ ಚಂದ್ರಪ್ಪರೇ ಬರ್ರಿ ಅಂದರೆ ಇದನ್ನು ಸಡನ್ನಾಗಿ ಬರ್ತಿದ್ರು. ನಮ್ಮ ಜೊತೆಗೆಲ್ಲ ಸಾಥ್ ಕೊಡ್ತಿದ್ರು, ನಮ್ಮ ಜೊತೆಗೆಲ್ಲ ಚೆನ್ನಾಗಿದ್ದಿದ್ರು ಅವರು. ಆ ಥರ ಭೇದ ಭಾವನೆ ಇದ್ದಿಟ್ಕೊಂಡು ಯಾರೂ ನಡೆದಿಲ್ಲ. ಈ ಘಟನೆ ನಡೆದಿದ್ದು ನಮಗೆ ಭಾಳ ದುಃಖ ನೋಡಿದೆ. ತುಂಬ ಕ್ರೂರವಾಗಿ ಹತ್ಯೆ ಮಾಡಿದ್ದಾರೆ. ಆ ಇಬ್ಬರು ದಂಪತಿ ಹತ್ಯೆ ಮಾಡಿದ್ದಾರೆ. ಅವರಿಗೆ ತಕ್ಕ ಶಿಕ್ಷೆ ಆಗಬೇಕಂತೇಳಿ ಸ್ಥಳೀಯರು ಕೂಡ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್, TV9 ಶಿವಮೊಗ್ಗ. ಇನ್ನು ಬಹಳ ಬುದ್ಧಿವಂತಿಕೆಯಿಂದ ಇಬ್ಬರನ್ನ ಕೂಡ ಈ ವೈದ್ಯ ಕೊಲೆ ಮಾಡಿದ್ದ. ದೊಡ್ಡಪ್ಪ ದೊಡ್ಡಮ್ಮನಿಗೆ ಇಂಜೆಕ್ಷನ್ ಕೊಟ್ಟು ವೈದ್ಯ ಹತ್ಯೆ ಮಾಡಿದ್ದ. ಕೊಲೆ ಮಾಡಿ ನಂತರ ಚಿನ್ನಾಭರಣವನ್ನ ದೋಚಿ ಡಾಕ್ಟರ್ ಮಲ್ಲೇಶ್ ಎಸ್ಕೇಪ್ ಆಗಿದ್ದ. ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯ ವೈದ್ಯ ಈತ. ಮನೆಯ ಮುಖ್ಯ ಬಾಗಿಲು ಓಪನ್ ಇದ್ದಿದ್ರಿಂದ ಈ ಘಟನೆ ಬೆಳಕಿಗೆ ಬಂದಿದೆ. ಮೃತದೇಹವನ್ನು ನೋಡಿದಂತಹ ಪಕ್ಕದ ಮನೆಯ ಮಹೇಶ್ ಮತ್ತು ಅಸ್ಗರ್ ತಕ್ಷಣ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಮನೆಯಲ್ಲಿ ಪ್ರತ್ಯೇಕವಾಗಿ ಈ ವೃದ್ಧ ದಂಪತಿಯ ಮೃತದೇಹ ಬಿದ್ದಿದ್ವು. ಒಂದು ರೂಮಲ್ಲಿ
ಏನು ವೈದ್ಯ ಡಾಕ್ಟರ್ ಮಲ್ಲೇಶ್ ದೊಡ್ಡಪ್ಪ ಮತ್ತೊಂದು ರೂಮ್ನಲ್ಲಿ ಅವರ ದೊಡ್ಡಮ್ಮನ ಮೃತದೇಹ ಬಿದ್ದಿತ್ತು. ಇಬ್ಬರಿಗೂ ಕೂಡ ಇಂಜೆಕ್ಷನ್ ಕೊಟ್ಟು ಯಾವುದೇ ರೀತಿಯ ಸುಳಿವು ಸಿಗಬಾರ್ದು ಅನ್ನೋ ರೀತಿಯಲ್ಲಿ ಬಹಳ ಚಾಲಾಕಿತನದಿಂದ ಈ ವೈದ್ಯ ಕೃತ್ಯವನ್ನು ಎಸಗಿದ್ದ. ಅಕ್ಕಪಕ್ಕದ ಮನೆಯವರು ಬಂದು ನೋಡಿದಾಗ ಆ ವೃದ್ಧನ ಬಾಯಿಯಿಂದ ನೊರೆ ಬರ್ತಾ ಇತ್ತಂತೆ. ಏನೋ ಆಗಿದೆ ಅಂತ ಹೇಳಿ ತಕ್ಷಣವೇ ಅವರು ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಸ್ವಂತ ಚಿಕ್ಕಪ್ಪನ ಮಗನೇ ಈ ರೀತಿ ಮಾಡಿದ್ದಾನೆ ಅಂತ TV9 ಮುಂದೆ ಮೃತ ದಂಪತಿ ಮಕ್ಕಳು ಕಣ್ಣೀರನ್ನ ಹಾಕಿದ್ದಾರೆ. ಆತ ಸಾಲ ಮಾಡಿರೋದು ತನಿಖೆಯಿಂದ ಗೊತ್ತಾಗಿದೆ. ಆತನ ನಡವಳಿಕೆ ಸರಿ ಇಲ್ಲದೇ ಇರೋದು ಕೂಡ ಗೊತ್ತಿರಲಿಲ್ಲ. ಡಾಕ್ಟರ್ ಮಲ್ಲೇಶ್ಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಬೆಳಿಗ್ಗೆ ಫೋನ್ ಮಾಡಿದ್ದಾರೆ, ಎರಡೇ ಮನೆಯವರು ಬೆಳಿಗ್ಗೆ ಫೋನ್ ಮಾಡಿದ್ದಾರೆ. ನಾವು ಫೋನ್ ಎತ್ತಿಲ್ಲ. ನಮ್ಮ ಅಣ್ಣ ನೆನ್ನೆ ಹಿಂದಿನ ಸಹ ಫೋನ್ ಮಾಡಿದ್ದಾನೆ ಸೋಮವಾರ ಸಂಜೆ, ಅವಾಗ ಎತ್ತಿಲ್ಲ. ಅವಾಗ ಬಿಡು ಅವ್ರು ವಾಕ್ ಹೋಗ್ತಾರೆ ಮೇಲ್ಗಡೆ, ಒಂದ್ಸರಿ ಮೇಲೆ ಕೂತ್ಕೊಂಡು ಮಾತಾಡ್ತಾರೆ ಅಂತ ಬಿಟ್ವಿ. ಕೊನೆಗೆ ಏನಾಯಿತು ಅಂತಂದರೆ ಬೆಳಿಗ್ಗೆ ಫೋನ್ ಮಾಡಿದಾಗ ಎತ್ತಿಲ್ಲ. ನಾನು ಫೋನ್ ಮಾಡಿದೆ, ನಾನು ಯೂಶ್ವಲಾಗಿ ಫೋನ್ ಮಾಡಿದಾಗ ಎತ್ತುತ್ತಾರೆ, 1 ಸೆಕೆಂಡಿಗೆ ಎತ್ತುತ್ತಾರೆ. ಎತ್ತಿಲ್ಲ, ನಾನು ರೊಟ್ಟಿ ಮಾಡ್ತಾಯಿದ್ರೆ ಎತ್ತಲ್ಲ ಅವರು, ಆಮೇಲೆ ಮಾಡ್ತಾರೆ ಅಂತ ಬಂದಿದೆ. ಸ್ಕೂಲಿಗೆ ಹೋದೆ, ಬಟ್ 10 ಗಂಟೆಗೆ ಫೋನ್ ಬಂತು ನನಗೆ, ಸೀರಿಯಸ್ ಇದೆ ಅಂತ. ಬಂದು ನೋಡಿದಾಗ ಎರಡೇ ಮನೆಯವ್ರಿಗೆ ಹೇಳಿದ್ವಿ ನಾವು, ತುಂಬ ಒಳ್ಳೆಯ ಎರಡೇ ಮನೆಯವರು. ಅವ್ರಿಗೆ ಒಂಚೂರು ನೋಡಪ್ಪ ಅಂತ ನಮ್ಮ ಅಣ್ಣ ಹೇಳ್ದ. ಒಳಗೆ ಹೋಗಿ ನೋಡಿದ ತಕ್ಷಣ ಬಾಲ್ ದೂಗ್ ಓಪನ್ ಆಯಿತು. ಆಮೇಲೆ ಒಳಗೆ ಹೋದ್ ಮಾಡಿದ್ಮೇಲೆ ನಾನು ನಮ್ಮ ತಂದೆ ತಾಯಿ ಡಾಕ್ಟ್ರಿಗೆ ಕರೆಸ್ದೆ, ತೋರಿಸ್ದೆ. ಇನ್ನು ಮಗನೇ ಅಲ್ವಾ ಅಂತ ಹೇಳಿ ಬಹಳ ನಂಬಿಕೆಯನ್ನ ಇಟ್ಕೊಂಡು ಈ ದಂಪತಿ ಡಾಕ್ಟರ್ ಮಲ್ಲೇಶ್ ಬಳಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಶಿವಮೊಗ್ಗ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಅವರು ಘಟನೆಯ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಕಡೆ ಅವನು ಸಾಲ ಮಾಡ್ಕೊಂಡಿರೋದ್ರಿಂದ ಹಿಂದೆನೇ ಹೋಗಿ ಅವರ ಯಾರು ದೊಡ್ಡಪ್ಪ ಇದ್ದಾರಲ್ಲ, ದೊಡ್ಡಪ್ಪಂಗೆ ಕೇಳಿರ್ತಾನೆ, ನಂಗೊಂದು 15 ಲಕ್ಷ ರೂಪಾಯಿ ಕಾಸು ಕೊಡು, ನಿಂಗೇನು ಕಮ್ಮಿ ಆಗಿದೆ ಅಂತ ಹೇಳಿ ಕೇಳಿದ್ದಾಗ ಅವರು ದೊಡ್ಡಪ್ಪ ಅವ್ರು ನಂಗೆ ಅಷ್ಟೊಂದೆಲ್ಲ ಕಾಸಿಲ್ಲಪ್ಪ, ನಂಗೆ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅವನ್ನ ಕಳಿಸ್ಕೊಟ್ಟಿರ್ತಾರೆ. ಅದನ್ನು ಇವನು ಮನಸ್ಸಲ್ಲಿ ಇಟ್ಕೊಂಡು, ಆ ಮನೆಯಲ್ಲಿ ಸ್ವಲ್ಪ ಗೋಲ್ಡ್ ಇದೆ ಅಂತ ಅವನಿಗೆ ಅವನಿಗೆ ಒಂದು ಸ್ವಲ್ಪ ಐಡಿಯಾ ಇರುತ್ತೆ ಅದ್ರ ಬಗ್ಗೆ. ಅದನ್ನೇ ಅವನು ಮನಸ್ಸಲ್ಲಿ ಇಟ್ಕೊಂಡು 19ನೇ ತಾರೀಕು ಮಧ್ಯಾಹ್ನ ಸುಮಾರು ಒಂದು 2 ಗಂಟೆ ಹಂಗೆ ಅವನ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಅವರ ಯಾರು ದೊಡ್ಡಪ್ಪ ಮತ್ತು ದೊಡ್ಡಮ್ಮನ್ನ ಮಾತಾಡಿಸಿ, ನಿಮಗೆ ಏನು ನೋವಿದೆ, ನಿಮ್ದೊಂದು ಸ್ವಲ್ಪ ಹಳೆ ರಿಪೋರ್ಟ್ಸ್ಗಳೆಲ್ಲ ಕೊಡಿ ಅಂತ ಕೇಳ್ತಾನೆ ಅವನು. ಕೇಳಿದಾಗ ಅವ್ರ ಹಳೆ ರಿಪೋರ್ಟ್ಸ್ ಎಲ್ಲ ಒಂದು ಸ್ವಲ್ಪ ತೆಗೆದು ಕೊಡ್ತಾರೆ. ನಾವು ಕ್ರೈಮ್ ಸೀನ್ಗೆ ಹೋದಾಗ ನಮಗೆ ಇದೇ ಸ್ವಲ್ಪ ಫಸ್ಟು ನಮಗೆ ಇನಿಷಿಯಲಿ ಒಂಚೂರು ಡೌಟ್ ಬಂದಿದ್ದು ಇದರಿಂದಾನೆ, ಯಾಕೆ ಅವರ ಮೆಡಿಕಲ್ ರಿಪೋರ್ಟ್ಸು ಆಚೆ ಇತ್ತು ಅಂತ. ಜನರಲಿ ನಾವು ಆ ಥರ ಏನೂ ಇರೋದಿಲ್ಲ, ಬಟ್ ಇಲ್ಲಿ ಅವರು ಮೆಡಿಕಲ್ ರಿಪೋರ್ಟ್ಸ್ನ ಆಚೆ ಟೇಬಲ್ ಮೇಲೇ ನಮಗೆ ಕಂಡಿತ್ತು. ಸೊ ಆಮೇಲೆ ನಮ್ಮ ಆರೋಪಿಯನ್ನು ನಾವು ಹಿಡ್ಕೊಂಡ್ಮೇಲೆ ನಮಗೆ ಗೊತ್ತಾಯಿತು, ಇವನು ಕೇಳಿ ನಿಮಗೆ ಮಂಡಿ ನೋವು ಇರೋದ್ರಿಂದ ನಿಮಗೆ ವೆರಿಕೋಸ್ದು ಒಂದು ತೊಂದರೆ ಆಗಿರ್ಬೋದು, ನಿಮಗೆ ನಾನು ಒಂದು ಇಂಜೆಕ್ಷನನ್ನು ಕೊಡ್ತೀನಿ, ನಿಮ್ಮ ಮಂಡಿ ನೋವು ಸರಿ ಹೋಗುತ್ತೆ, ನೀವು ಅದಕ್ಕೆ ಡಾಪ್ಲರ್ ಟೆಸ್ಟ್ ಎಲ್ಲ ಮಾಡಿಸ್ಬೇಕಾಗತ್ತೆ ಅಂತ ಅವನೊಂದು ಸ್ವಲ್ಪ ಈ ಮೆಡಿಕಲ್ ಜಾರ್ಗನ್ ಟರ್ಮ್ಸನ್ನು ಯೂಸ್ ಮಾಡಿ ಅವರ ದೊಡ್ಡಪ್ಪಂಗೆ ನಾನು ಒಂದು